ನಮ್ಮನೆ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಕಲರ್ಫುಲ್ಲಾಗಿ. ವರ್ಷದ ಮೊದಲನೇ ಹಬ್ಬ ಸ್ಟಾರ್ಟ್ ಆಗಿದೆ. ನಾನು ಹಿಟ್ಕವರೆ ಕಿಚಡಿ ಮಾಡಿದೆ. ನಮ್ಮ ಮನೇಲಿ ಇದೇ ಸ್ಪೆಷಲ್ ಪೊಂಗಲ್ಗೆ ನಾವು ಮಾಡೋದು. ದೇವರಿಗೆ ಬೆಳಗ್ಗೆನೆ ನೈವೇದ್ಯಕ್ಕೆ ಇಟ್ವಿ. ಸರಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡೆ. ನೋಡಿದ್ರೆ ನನ್ನ ಮಗ ಇವಾಗ ಒಂದು ಹೊಸ ಟಾಸ್ಕ್ ಕೊಟ್ಬಿಟ್ಟಿದ್ದಾನೆ. ನೋಡಿ, ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ನಾನು ಒಂದು ಹೊಸ ಲೆಸನ್ ಕಲಿತಾ ಇದ್ದೀನಿ. ஏன் பொங்கலுக்கு நல்லா செலிப்ரேட் பண்ணணும், என்ஜாய் பண்ணுங்க லைஃப். இருக்குது கொஞ்ச நாள் லைஃப் என்ஜாய் பண்ணுங்க நல்லா. ನೋಡಿ, ಫುಲ್ ಪ್ರಿಪ್ರೇಷನ್ ಆಗಿಬಿಟ್ಟಿದೆ ಪೂಜೆದು. ಏನು ಮಾಡೋಂಗಿಲ್ಲ. ಈಗ ನಾನು ನಾಳೆ ಬೆಳಗ್ಗೆ ಬೇಗ ಎದ್ದು ಹೂವು ಮುಡಿಸಿ ಎಣ್ಣೆ ಹಾಕಿ ದೀಪ ಹಚ್ಚಿ, ಮತ್ತು ನಾಳೆ ನಾವು ಸಂಕ್ರಾಂತಿಗೆ ಕಡಲೆಕಾಯಿ ಅದೆಲ್ಲ ಬೇಯಿಸ್ತೀವಿ. ಮತ್ತು ಸಿಹಿ ಪೊಂಗಲ್ಲು ದೇವ್ರಿಗಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿಬಿಡೋದು ಅಷ್ಟೇ. ನಮ್ಮನೆ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನೋಡಿ, ಎಳ್ಳು ಬೆಲ್ಲಗೆ ಕಡಲೆಕಾಯಿ ಹುರಿದಿದ್ದೀವಿ. ಅದನ್ನು ಇವಾಗ ಸಿಪ್ಪೆ ತೆಗೆದು ಕಡಲೆಕಾಯಿ ರೆಡಿ ಮಾಡ್ಕೊಬೇಕು. ನೋಡಿ, ಬೆಲ್ಲದ ಪೀಸ್ ಈ ಥರ ಸಿಗುತ್ತೆ. ಅದೇ ತಂದುಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈ ಸತಿ ಬೆಲ್ಲ ಪೀಸ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಂತ ಅದು ಪೀಸ್ ಮಾಡಿದ್ರೆ ಪುಡಿನೂ ಆಗೋಗುತ್ತೆ ಅದಕ್ಕೆ. ಮತ್ತು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಎಳ್ಳು ಹುರ್ಕೊಳ್ತೀನಿ. ಮತ್ತು ಕೊಬ್ಬರಿ ಕಟ್ ಮಾಡಿದ್ವಿ. ಅದೇನೋ ಅಷ್ಟು ಚೆನ್ನಾಗಿಲ್ಲ ಕೊಬ್ಬರಿ, ಅದಕ್ಕೆ ಸರಿ ಬೇರೆ ತರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅಡುಗೆ ಬಂದ್ಬಿಟ್ಟು ಸಿಂಪಲಾಗಿ ರಸಮ್ ಮಾಡಿದೆ, ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಬಾಗಿಲಿಗೂ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಏನಿರಲಿ, ನಾಳೆ ಬರೀ ಅಡುಗೆ ಮಾಡಿ ಪೂಜೆ ಮಾಡೋದು ಅಷ್ಟೇ ನಮ್ಮ ಕೆಲಸ. ಆವಾಗಲೇ ಕಡಲೆಕಾಯಿ ಹುರಿದಿದ್ದು ತೋರಿಸಿದ್ದೆ, ಇವಾಗ ಎಳ್ಳು ಹುರಿದಿದೆ. ನೋಡಿ, ಇದನ್ನು ತೋರಿಸಿದೆ ಅಲ್ವಾ, ಏನಪ್ಪ ಇದು, ಬೆಲ್ಲ. ಅದ್ರ ಜೊತೆಲಿ ನೋಡಿ ಹುರ್ಗಡ್ಲೆ, ಕಡಲೆಕಾಯಿ ಈ ಥರ ಎಲ್ಲ ಸಿಪ್ಪೆ ತೆಗೆದಿರೋದು. ಇವಾಗ ಎಳ್ಳು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಬ್ಬರಿ ಒಂದು ಹಾಕಿದ್ರೆ ಆಯ್ತಷ್ಟೆ. ಎಳ್ಳು ಬೆಲ್ಲ ರೆಡಿ. ಈ ಥರ ಕೊಬ್ಬರಿ ಇರುತ್ತಲ್ವ, ಇದ್ರ ಮೇಲಿರೋ ಸಿಪ್ಪೆ ಈ ಥರ ತೆಗೆದುಬಿಟ್ರೆ ಈ ಥರ ಆಗುತ್ತೆ. ಇದನ್ನು ನೋಡಿ, ಒಂದೇ ಪೀಸಾಗೆಲ್ಲ ಕಟ್ ಮಾಡ್ಕೊಂಡಿರೋದು ಈ ಥರ. ಅದು ಇದನ್ನು ಬಂದ್ಬಿಟ್ಟು ಈಗ ಎಳ್ಳು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪೆಪ್ಪರ್ಮೆಂಟ್ ಇದು ನನಗಿಷ್ಟ, ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರೆ ಕಲರ್ಫುಲ್ಲಾಗೂ ಇರುತ್ತೆ. ಅದಕ್ಕೆ ಇದು ಒಂದು ಸ್ವಲ್ಪ ಸೇರಿಸೋಣ ಇದಕ್ಕೆ. ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ನೋಡಿ,
ಮೈ ವ್ಲಾಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಬರೀ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಲ್ಲ ಶುಭ ಕಾರ್ಯಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಏನಪ್ಪ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇವಾಗಲೇ ನಾನು ಗಣೇಶ ದೇವಸ್ಥಾನಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ಕೈ ಮುಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಮನೆಗೆ ಬಂದು ಬೇಗ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಇಟ್ಕವ್ರೆ ಕಿಚಡಿ ಮಾಡಿದೆ. ನಮ್ಮ ಮನೇಲಿ ಇದೇ ಸ್ಪೆಷಲ್ ಪೊಂಗಲ್ಗೆ ನಾವು ಮಾಡೋದು. ಮತ್ತು ನೋಡಿ, ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸಿ, ಗೆಣಸು ಎಲ್ಲ ಬೇಯಿಸ್ಬಿಟ್ಟು ದೇವರಿಗೆ ಬೆಳಗ್ಗೆನೆ ನೈವೇದ್ಯಕ್ಕೆ ಇಟ್ವಿ. ಎಳ್ಳು ಬೆಲ್ಲ ಎಲ್ಲ ಮಾಡಿದ್ದೆ. ಮತ್ತು ಇದು ಏನಪ್ಪ, ಇವಾಗ ಎಲ್ಲ ಎಳ್ಳು ಬೆಲ್ಲ ಎಲ್ಲ ಬಾಕ್ಸ್ ಎಲ್ಲ ತಂದಿದ್ದೀನಿ. ಎಳ್ಳು ಬೆಲ್ಲ ಪ್ಯಾಕ್ ಮಾಡಿಕೊಂಡು, ಕಬ್ಬೆಲ್ಲ ಕಟ್ ಮಾಡಿಕೊಂಡು ಎಲ್ಲ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಎಲ್ಲ ಶೂಟ್ ಮಾಡ್ತೀನಿ. ಅಲ್ಲಿ ನಾವು ಯಾವ ಥರ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ ಅನ್ನೋದು ಮುಂದೆ ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ನೋಡಿ ಏನು ಆರಾಮಾಗಿದ್ದಾರೆ ಇವರು. ಹಬ್ಬ ಆಯ್ತು, ಇವ್ರಿಗೆಲ್ಲ ಊಟ ಆಯಿತು, ತಿಂಡಿ ಆಯಿತು. ಈಗ ಇನ್ನೇನು ಮಲ್ಗೋ ಟೈಮ್ ಇವ್ರಿಗೆ. ಹಬ್ಬದ ನಾಷ್ಟ ಆಯ್ತು. ಈಗಲೇ ನಾಷ್ಟ ಮಾಡಿಬಿಟ್ಟು ಸರಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡೆ. ನೋಡಿದ್ರೆ ನನ್ನ ಮಗ ಇವಾಗ ಒಂದು ಹೊಸ ಟಾಸ್ಕ್ ಕೊಟ್ಬಿಟ್ಟಿದ್ದಾನೆ. ತೋರಿಸ್ತೀನಿ ರೀ ಏನದು ಟಾಸ್ಕ್. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಎಡಿಟಿಂಗ್. ಹೌದು ಫ್ರೆಂಡ್ಸ್, ಈಗ ನಾನು ವಿಡಿಯೋ ಎಡಿಟ್ ಮಾಡೋದೆಲ್ಲ ಕಲಿತಾ ಇದ್ದೀನಿ. ನನಗೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಯಾಕಂದರೆ ಈಗ ನನ್ನ ಮಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತಿದೆ. ಅದಕ್ಕೆ ಅವನು, ನೀನು ಒಂದು ಸ್ವಲ್ಪ ಎಡಿಟಿಂಗ್ ಕಲ್ತ್ಕೊಂಡ್ಬಿಡಮ್ಮ, ನೀನೊಂದು ಅರ್ಧ ಮಾಡಿಕೊಡು, ನಾನೊಂದು ಸ್ವಲ್ಪ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಹಾಗೆ ಅವನು ಹೇಳ್ತಾ ಇದ್ದರೆ ನಾನು ಮರ್ತೋಗ್ಬಿಡ್ತೀನಿ ಅಂತ ನೋಡಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ಕೊಳ್ತಾ ಇದ್ದೀನಿ. ಇದು ಒಂಥರ ನನಗೆ ನಾಲೆಡ್ಜು. ನೋಡಿ, ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ನಾನು ಒಂದು ಹೊಸ ಲೆಸನ್ ಕಲಿತಾ ಇದ್ದೀನಿ. ನೀವು ಅದೇ ಥರ ಏನಾದರೂ ನಿಮಗೆ ಮನಸ್ಸಲ್ಲಿ ಇಷ್ಟ ಇದ್ದರೆ, ಅಯ್ಯೋ ನಾನು ಇದು ಕಲ್ತಿಲ್ವಲ್ಲ, ನಾನು ಇದು ಕಲಿಬೇಕಾಗಿತ್ತು, ನನಗೆ ಅವಾಗ ಟೈಮ್ ಸಿಗಲಿಲ್ವಲ್ಲ ಅಂತ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದರೆ, ಟೈಮು ಯಾವುದಕ್ಕೂ ಏನು ಮ್ಯಾಟರೇ ಆಗಲ್ಲ ಫ್ರೆಂಡ್ಸ್. ನೀವು ಯಾವಾಗ ಬೇಕು, ಯಾವ ಏಜಲ್ಲಿ ಬೇಕು ನೀವು ಕಲ್ತ್ಕೊಳ್ಬೋದು. ನಿಮ್ಮ ಮನೆಯವ್ರದ್ದು ಒಂದು ನಿಮಗೆ ಸಪೋರ್ಟ್ ಇದ್ದರೆ ನೀವು ಯಾವ ಏಜಲ್ಲಿ ಬೇಕಾದರೂ ಏನಾದರೂ ಕಲೀರಿ, ಪರವಾಗಿಲ್ಲ. ನೋಡಿ, ನಾನು ಇವಾಗ ಎಡಿಟಿಂಗ್ ಕಲ್ತ್ಕೊಂಡು ವಿಡಿಯೋನೂ ಅಪ್ಲೋಡ್ ಮಾಡೋಣ ಇನ್ನು ಮುಂದೆ ನಾನೇ ಅಂತ ಅಂದ್ಕೊಂಡಿದ್ದೀನಿ. ನನಗಿದೊಂದು ರಿಗ್ರೆಟ್ ಇತ್ತು, ಅಯ್ಯೋ ನಾನೇ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡ್ರೆ ನಾನೇ ಬೇಗ ಅಪ್ಲೋಡ್ ಮಾಡ್ಬೋದಲ್ವಾ ಅಂತ. ಸರಿ, ಅದಕ್ಕೆ ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಹೇಗೆ ಮಾಡಬೇಕು ಅಂತ ಕಲಿತಾ ಇದ್ದೀನಿ. ನೀವು ಇದೇ ಥರ ಏನಾದರೂ ಹೊಸದು ಕಲಿಬೇಕಂದ್ರೆ ಕಲೀರಿ ಅಂತ ಹೇಳ್ತಾ, ನೆಕ್ಸ್ಟ್ ಏನು ಬರುತ್ತೆ ನನ್ನ ವಿಡಿಯೋಲಿ ಅಂತ ಮುಂದುವರಿಸ್ತೀನಿ. ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಹೋಗಿ ಹಂಚೋದೇ ವಾಡಿಕೆ. ಅದಕ್ಕೆ ಇವಾಗ ಹಂಚಕ್ಕೆ ಹೋಗ್ತಾ ಇದ್ದೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲೋ ಬೆಲ್ಲ ತಿನ್ನಿ, ಸಿಹಿ ಮಾತಾಡಿ. ಮಕರ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ನಮಸ್ತೆ, ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಎಲ್ಲರೂ ಖುಷಿಯಾಗಿರಿ. ಹ್ಯಾಪಿ ಪೊಂಗಲ್. என்ன கேட்டு போலோ ஏன் பொங்கலுக்கு நல்லா செலிப்ரேட் பண்ணணும், என்ஜாய் பண்ணுங்க லைஃப். இருக்கிறது கொஞ்ச நாள் லைஃப் என்ஜாய் பண்ணுங்க நல்லா. ಹ್ಯಾಪಿ ಪೊಂಗಲ್ ಬೋಲೋ ರವಿ. ಹಾಯ್ ಹಾಯ್. ಆಶಾ ಕೇತು ಬೋಲ್ಮಾ. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನಮ್ಮ ಕ್ಯಾಮ್ರಾ ಮೇಲೆ ಇಲ್ಲಿ ಕುತ್ಕೊಂಡಿದ್ದಾರೆ. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಖುಷಿ ಸರ್.
ಹ್ಯಾಪಿ ಪೊಂಗಲ್ ಎಲ್ಲ ಚೆನ್ನಾಗಿರಿ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಎಲ್ಲ ಹ್ಯಾಪಿಯಾಗಿರಿ. ದೇವರ ಒಳ್ಳೆ ಮಾಡ್ತಾ ಇಲ್ಲ. ಈಗ ಶೋಭಾನು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಾರೆ, ಇವ್ರಿಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಚಾನೆಲ್ ಹೆಸರನ್ನ ನಾನು ನಿಮಗೆ ನಮ್ಮ ಅತ್ತಿಗೆ ಅವ್ರು ಹೇಳ್ತಾರೆ. ಓಕೆ, विजय तुम्हें क्या शादी ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. भूमि आई चावल लगा तिल ओ माती मैं एडिट करती हूँ एडिट करते करते और मैं से हल्का ऐसा सीधा Guys, welcome back to my YouTube channel. Officially This not, is not her YouTube channel. officially not mine, but unofficially, but unofficially it's mine itself. But never do vlogs in this. Happy birthday. Thank you. ये वीडियो में रक्षिता है. ये अच्छा है ये वीडियोग्राफी का काम. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಾಬಿ. ನಿಮಗೂ ಅಷ್ಟೇ, ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಸಂಕ್ರಾಂತಿಗಳ ಶುಭಾಶಯ. ನಿಮಗೂ ಅಷ್ಟೇ ವಿಜಯಲಕ್ಷ್ಮಿ. ಹ್ಯಾಪಿ ಸಂಕ್ರಾಂತಿ. Nani, happy Sankranti. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. Thank you. ಹಾಯ್, ಹ್ಯಾಪಿ ಸಂಕ್ರಾಂತಿ.